ನಮಸ್ಕಾರ. ಮತ್ತು ಡ್ರಾಯಿಂಗ್ ಪ್ರಕಾರ ಸ್ಕ್ವೇರ್ ಫಿಟ್ಟಿಂಗ್, ಸ್ಟೆಪ್ ಫಿಟ್ಟಿಂಗ್ ಇತ್ಯಾದಿಗಳನ್ನು ಅಭ್ಯಾಸ ಮಾಡುವ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಅಳತೆಗಳನ್ನು ಗುರುತಿಸುವುದು, ಹ್ಯಾಕ್ಸಾಯಿಂಗ್ ಮೂಲಕ ಮೆಟಲ್ ಕತ್ತರಿಸುವುದು, ±0.25 mm ನಿಖರತೆಗೆ ಸ್ಟೆಪ್ಗಳನ್ನು ಫೈಲ್ ಮತ್ತು ಫಿನಿಶ್ ಮಾಡುವುದು, ಚೈನ್ ಡ್ರಿಲ್, ಚಿಪ್ ಮಾಡುವ ಮೂಲಕ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಕತ್ತರಿಸಿ ತೆಗೆದುಹಾಕುವುದು, ಸ್ಕ್ವೇರ್ ಸ್ಲಾಟ್ನಲ್ಲಿ ಸ್ಕ್ವೇರ್ ಮಾಡುವುದು. ಫಿಟ್ಟಿಂಗ್ ಬಗ್ಗೆ ತಿಳಿಯೋಣ. ಫಿಟ್ಟಿಂಗ್ ಎನ್ನುವುದು ಅಗತ್ಯ ಫಿಟ್ ಅನ್ನು ಸುಭದ್ರಗೊಳಿಸಲು ಅಳತೆ ಅಥವಾ ಆಕಾರವನ್ನು ಅಗತ್ಯವಿರುವ ಗಾತ್ರ ಅಥವಾ ರೂಪಕ್ಕೆ ತಂದ ನಂತರ ಭಾಗಗಳ ಅಸೆಂಬ್ಲಿಗೆ ಸಂಬಂಧಿಸಿದೆ. ಫಿಟ್ಟಿಂಗ್ಗೆ ಅಗತ್ಯವಿರುವ ಕಾರ್ಯಾಚರಣೆಗಳನ್ನು ಸಾಮಾನ್ಯವಾಗಿ ವರ್ಕ್ ಬೆಂಚ್ ಮೇಲೆ ನಡೆಸಲಾಗುತ್ತದೆ. ಫಿಟ್ಟಿಂಗ್ ಶಾಪ್ನಲ್ಲಿ ನಡೆಸಲಾಗುವ ವಿವಿಧ ಕಾರ್ಯಾಚರಣೆಗಳೆಂದರೆ ಮಾರ್ಕಿಂಗ್, ಚಿಪ್ಪಿಂಗ್, ಸಾಯಿಂಗ್, ಫೈಲಿಂಗ್, ಸ್ಕ್ರೇಪಿಂಗ್, ಡ್ರಿಲ್ಲಿಂಗ್, ಥ್ರೆಡ್ ಕಟಿಂಗ್ ಇತ್ಯಾದಿ. ಇದಕ್ಕಾಗಿ ಅಗತ್ಯವಿರುವ ಉಪಕರಣಗಳನ್ನು ಪಟ್ಟಿ ಮಾಡೋಣ. ಸ್ಟೀಲ್ ರೂಲ್, ಡಾಟ್ ಪಂಚ್, ಬೆಂಚ್ ವೈಸ್, ball peen hammer, drilling machine, drill bit, chisel, vernier caliper, files, lubricating oil, hacksaw frame with blade, surface table, scriber, vernier height gauge, tri-square, micrometer, marking media and angle plate. ಸ್ಟೆಪ್ಗಳನ್ನು ಫೈಲ್ ಮಾಡುವ ಮತ್ತು ±0.25 mm ನಿಖರತೆಗೆ ಸ್ಮೂತ್ ಫೈಲ್ನೊಂದಿಗೆ ಫಿನಿಶ್ ಮಾಡುವ ವಿಧಾನವನ್ನು ನಾವು ಈಗ ಕಲಿಯೋಣ. ಸ್ಟೀಲ್ ರೂಲ್ ಬಳಸಿ ಅದರ ಗಾತ್ರಕ್ಕಾಗಿ ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಿ. ವರ್ಕ್ ಪೀಸ್ ಅನ್ನು 45 mm x 45 mm x 18 mm ಗಾತ್ರಕ್ಕೆ ಫೈಲ್ ಮತ್ತು ಫಿನಿಶ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಸಮಾನಾಂತರತೆ ಮತ್ತು ಲಂಬತೆಯನ್ನು ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ವರ್ನಿಯರ್ ಹೈಟ್ ಗೇಜ್ ಮತ್ತು ಆಂಗಲ್ ಪ್ಲೇಟ್ ಅನ್ನು ಬಳಸಿ ಫೇಸ್ ಬಿ ಯಿಂದ 15 mm ಮತ್ತು 30 mm ನಲ್ಲಿ ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ವರ್ನಿಯರ್ ಹೈಟ್ ಗೇಜ್ ಮತ್ತು ಆಂಗಲ್ ಪ್ಲೇಟ್ ಅನ್ನು ಬಳಸಿ ಫೇಸ್ ಸಿ ಯಿಂದ 15 mm ಮತ್ತು 30 mm ನಲ್ಲಿ ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಡ್ರಾಯಿಂಗ್ ಪ್ರಕಾರ ಭಾಗ 1ರಲ್ಲಿ ಪ್ರೊಫೈಲ್ ಲೈನ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಸಾಯಿಂಗ್ ಮೂಲಕ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಕತ್ತರಿಸಿ ಪ್ರತ್ಯೇಕಿಸಿ. ಡ್ರಾಯಿಂಗ್ ಪ್ರಕಾರ ಸ್ಮೂತ್ ಫೈಲ್ಗಳೊಂದಿಗೆ ಸ್ಟೆಪ್ಗಳನ್ನು ಫೈಲ್ ಮಾಡಿ. ಹೊರಗಿನ ಮೈಕ್ರೋಮೀಟರ್ನೊಂದಿಗೆ ಜಾಬ್ ಸೈಜನ್ನು ಅಳೆಯಿರಿ. ±0.25 mm ನ ನಿಖರತೆಯನ್ನು ಕಾಪಾಡಿಕೊಳ್ಳಿ. ಟ್ರೈ ಸ್ಕ್ವೇರ್ನೊಂದಿಗೆ ಚೌಕಾಕಾರವನ್ನು ಪರಿಶೀಲಿಸಿ. ಡ್ರಾಯಿಂಗ್ ಪ್ರಕಾರ ಸಾಯಿಂಗ್ ಮೂಲಕ
ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಕತ್ತರಿಸಿ ಪ್ರತ್ಯೇಕಿಸಿ. ಡ್ರಾಯಿಂಗ್ ಪ್ರಕಾರ ಸ್ಮೂತ್ ಫೈಲ್ಗಳೊಂದಿಗೆ ಸ್ಟೆಪ್ಗಳನ್ನು ಫೈಲ್ ಮಾಡಿ. ಹೊರಗಿನ ಮೈಕ್ರೋಮೀಟರ್ನೊಂದಿಗೆ ಜಾಬ್ ಸೈಜ್ ಅನ್ನು ಅಳೆಯಿರಿ. ಟ್ರೈ ಸ್ಕ್ವೇರ್ನೊಂದಿಗೆ ಚೌಕಾಕಾರವನ್ನು ಪರಿಶೀಲಿಸಿ. ಸ್ಮೂತ್ ಫೈಲ್ಗಳನ್ನು ಬಳಸಿ ಜಾಬ್ ಅನ್ನು ಫಿನಿಶ್ ಮತ್ತು ಡಿಬರ್ ಮಾಡಿ. ಅದೇ ರೀತಿ ಡ್ರಾಯಿಂಗ್ ಪ್ರಕಾರ ಭಾಗ ಬಿ ಅನ್ನು ಫಿನಿಶ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಭಾಗ ಎ ಮತ್ತು ಭಾಗ ಬಿ ಅನ್ನು ಒಂದಕ್ಕೊಂದು ಹೊಂದಿಸಿ. ತೆಳುವಾದ ಆಯಿಲ್ ಕೋಟ್ ಅನ್ನು ಲೇಪಿಸಿ ಮತ್ತು ಮೌಲ್ಯಮಾಪನಕ್ಕಾಗಿ ಅದನ್ನು ಸಂರಕ್ಷಿಸಿ. ಮುಂದೆ ಡ್ರಾಯಿಂಗ್ ಪ್ರಕಾರ ಒಳಭಾಗದ ಸ್ಕ್ವೇರ್ ಫಿಟ್ ಮಾಡುವ ವಿಧಾನವನ್ನು ನಾವು ಕಲಿಯೋಣ. ಸ್ಟೀಲ್ ರೂಲ್ ಬಳಸಿ ಅದರ ಗಾತ್ರಕ್ಕಾಗಿ ನೀಡಿರುವ ಕಚ್ಚಾ ವಸ್ತುವನ್ನು ಪರಿಶೀಲಿಸಿ. ಬ್ಯಾಸ್ಟರ್ಡ್ ಫೈಲ್ ಅನ್ನು ಬಳಸಿ ಸರ್ಫೇಸ್ಗಳನ್ನು ರಫ್ ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಚೌಕಾಕಾರ ಮತ್ತು ಚಪ್ಪಟೆತನವನ್ನು ಖಚಿತಪಡಿಸಿಕೊಳ್ಳಿ. ಸ್ಮೂತ್ ಫೈಲ್ ಬಳಸಿ 70 mm ಇಂಟು 70 mm ಇಂಟು 11 mm ನಿಖರತೆಯನ್ನು ನಿರ್ವಹಿಸುವ ±0.04 mm ವರೆಗೆ ಸಮತಟ್ಟಾದ ಮತ್ತು ಚೌಕಾಕಾರದ ಸರ್ಫೇಸ್ಗಳ ಮೇಲೆ ಫೈಲ್ ಫಿನಿಶ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಭಾಗ 1ರಲ್ಲಿ ಗಾತ್ರಗಳನ್ನು ಗುರುತಿಸಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ ಫೇಸ್ ಬಿ ಇಂದ 20 mm ಮತ್ತು 50 mm ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ ಫೇಸ್ ಸಿ ಇಂದ 20 mm ಮತ್ತು 50 mm ಸಮಾನಾಂತರ ರೇಖೆಗಳನ್ನು ಗುರುತಿಸಿ. ಡ್ರಾಯಿಂಗ್ ಪ್ರಕಾರ ವಿಟ್ನೆಸ್ ಮಾರ್ಕ್ಗಳನ್ನು ಪಂಚ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಹೆಚ್ಚುವರಿ ಮೆಟಲ್ ಅನ್ನು ತೆಗೆದುಹಾಕಲು ಡ್ರಿಲ್ಲಿಂಗ್ ಮಷಿನ್ ಟೇಬಲ್ ಮತ್ತು ಚೈನ್ ಡ್ರಿಲ್ ಹೋಲ್ಗಳಲ್ಲಿ ಭಾಗ 1 ಹಿಡಿದುಕೊಳ್ಳಿ. ಡ್ರಿಲ್ನ ಪರಿಧಿಯು ವಿಟ್ನೆಸ್ ಮಾರ್ಕ್ಗಳನ್ನು ಮುಟ್ಟಬಾರದು ಎಂದು ಖಚಿತಪಡಿಸಿಕೊಳ್ಳಿ. ಡ್ರಾಯಿಂಗ್ ಪ್ರಕಾರ ಸಣ್ಣ ಫ್ಲಾಟ್ ಚುಸಲ್ ಮತ್ತು ಹ್ಯಾಮರ್ ಬಳಸಿ ಚೈನ್ ಡ್ರಿಲ್ ಮಾಡಿದ ಹ್ಯಾಚ್ಡ್ ಭಾಗವನ್ನು ತೆಗೆದುಹಾಕಿ. ±0.04 mm ನಿಖರತೆಯನ್ನು ಕಾಪಾಡಿಕೊಳ್ಳುವ ವಿವಿಧ ಶ್ರೇಣಿಗಳ ಫೈಲ್ಗಳನ್ನು ಬಳಸಿ ಗಾತ್ರ ಮತ್ತು ಆಕಾರಕ್ಕೆ ಚಿಪ್ ಮಾಡಿದ ಭಾಗವನ್ನು ಫೈಲ್ ಮಾಡಿ. ವರ್ನಿಯರ್ ಕ್ಯಾಲಿಪರ್ನೊಂದಿಗೆ ಗಾತ್ರವನ್ನು ಪರಿಶೀಲಿಸಿ. ಡ್ರಾಯಿಂಗ್ ಪ್ರಕಾರ 4 ಒಳ ಕಾರ್ನರ್ಗಳಲ್ಲಿ ಹ್ಯಾಕ್ಸಾ ಬಳಸಿ ರಿಲೀಫ್ ಗ್ರೂವ್ಗಳನ್ನು ಕತ್ತರಿಸಿ. ಸ್ಟೀಲ್ ರೂಲ್ ಬಳಸಿ ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಿ. ಬ್ಯಾಸ್ಟರ್ಡ್ ಫೈಲ್ ಅನ್ನು ಬಳಸಿ ಎಲ್ಲಾ ಫೇಸ್ಗಳನ್ನು ರಫ್ ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಚಪ್ಪಟೆತನ ಮತ್ತು ಚೌಕಾಕಾರವನ್ನು ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ಸ್ಟೀಲ್ ರೂಲ್ ಬಳಸಿ ಜೆನ್ನಿ ಕ್ಯಾಲಿಪರ್ ಅನ್ನು 30 mm ಹೊಂದಿಸಿ. ಜೆನ್ನಿ ಕ್ಯಾಲಿಪರ್ ಅನ್ನು ಬಳಸಿ ಬಿ ಫೇಸ್ನಿಂದ 30 mm ಸಮಾನಾಂತರ ರೇಖೆಯನ್ನು ಗುರುತಿಸಿ. ಜೆನ್ನಿ ಕ್ಯಾಲಿಪರ್ ಅನ್ನು ಬಳಸಿ ಸಿ ಫೇಸಿಂದ 30 mm ಸಮಾನಾಂತರ ರೇಖೆಯನ್ನು ಗುರುತಿಸಿ. ಡಾಟ್ ಪಂಚ್ ಮತ್ತು ಬಾಲ್ಪೀನ್ ಹ್ಯಾಮರ್ ಬಳಸಿ ರೇಖೆಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಸ್ಮೂತ್ ಫೈಲ್ ಬಳಸಿ 30 mm ಇಂಟು 30 mm ಇಂಟು 11 mm ನಿಖರತೆ ±0.04 mm ಗಾತ್ರಕ್ಕೆ ಫೈಲ್ ಮಾಡಿ.
ಟ್ರೈ ಸ್ಕ್ವೇರ್ ಬಳಸಿ ಚಪ್ಪಟೆತನ ಮತ್ತು ಚೌಕಾಕಾರವನ್ನು ಪರಿಶೀಲಿಸಿ. ವರ್ನಿಯರ್ ಕ್ಯಾಲಿಪರ್ನೊಂದಿಗೆ ಅಳತೆಗಳನ್ನು ಪರಿಶೀಲಿಸಿ. ಫ್ಲಾಟ್ ಸ್ಮೂತ್ ಫೈಲ್ನೊಂದಿಗೆ ಭಾಗ 1 ಮತ್ತು 2ರಲ್ಲಿ ಫೈಲ್ ಫಿನಿಶ್ ಮಾಡಿ ಮತ್ತು ಜಾಬ್ನ ಎಲ್ಲಾ ಸರ್ಫೇಸ್ಗಳು ಮತ್ತು ಕಾರ್ನರ್ಗಳಲ್ಲಿ ಡಿಬರ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಭಾಗ 2ನ್ನು ಭಾಗ 1ಕ್ಕೆ ಹೊಂದಿಸಿ. ಸ್ವಲ್ಪ ಆಯಿಲ್ ಲೇಪಿಸಿ ಮತ್ತು ಮೌಲ್ಯಮಾಪನಕ್ಕಾಗಿ ಅದನ್ನು ಸಂರಕ್ಷಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಡ್ರಾಯಿಂಗ್ ಪ್ರಕಾರ ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಅಳತೆಗಳನ್ನು ಗುರುತಿಸುವುದು, ಹ್ಯಾಕ್ಸಾಯಿಂಗ್ ಮೂಲಕ ಮೆಟಲ್ ಕತ್ತರಿಸುವುದು, ±0.25 mm ನಿಖರತೆಗೆ ಸ್ಟೆಪ್ಗಳನ್ನು ಫೈಲ್ ಮತ್ತು ಫಿನಿಶ್ ಮಾಡುವುದು, ಚೈನ್ ಡ್ರಿಲ್ ಚಿಪ್ ಮಾಡುವ ಮೂಲಕ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಕತ್ತರಿಸಿ ತೆಗೆದುಹಾಕುವುದು, ಸ್ಕ್ವೇರ್ ಸ್ಲಾಟ್ನಲ್ಲಿ ಸ್ಕ್ವೇರ್ ಮಾಡುವುದು. ಇದು ಡ್ರಾಯಿಂಗ್ ಪ್ರಕಾರ ಸ್ಕ್ವೇರ್ ಫಿಟ್ಟಿಂಗ್, ಸ್ಟೆಪ್ ಫಿಟ್ಟಿಂಗ್ ಇತ್ಯಾದಿಗಳನ್ನು ಅಭ್ಯಾಸ ಮಾಡುವುದರ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.